ಪ್ರವಾಸ ಮುಗಿಸಿ ವಾಪಸ್ ಬೆಳಗಾವಿವರೆಗೆ ಹೋಗುವವರೆಗೂ ಅದು ನಮ್ಮ ಜವಾಬ್ದಾರಿ, ನನ್ನ ಜವಾಬ್ದಾರಿ ಅಂತ ನನ್ನ ಹಿತೈಷಿ ಬಂಧು ಹೇಳಿದ್ದಾರೆ. ಅದಕ್ಕೆ ನಾವು ಯಾವತ್ತೂ ಚಿರಋಣಿ ಕೃತಜ್ಞತೆ ಸಲ್ಲಿಸ್ತೀವಿ. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ನಾವಂತೂ ಹೀಗಿದ್ದೀವಿ ನೋಡಿ. ಗಡಿಬಿಡಿ ಮಾಡುವ ಸಂಗೀತ ಪ್ರಪಂಚದಿಂದ 7 ದಿನ ನಾನು ಎಂಜಾಯ್ ಮಾಡಕ ದೆಹಲಿ ಟೂರ್, ಶ್ರೀನಗರ, ಆಗ್ರಾ ಭಾಳಷ್ಟೆಲ್ಲ ಜರ್ನಿ ಮುಗಿಸ್ಕೊಂಡು ಇವತ್ತು ನಾವು ನಮ್ಮ ರೂಮ್ ಚೆಕ್ಔಟ್ ಮಾಡ್ತಾ ಇದ್ದೀವಿ. ನಿಮಗೆ ನಾನು ನನ್ನ ಹೆಂಗೆ ರೂಮ್ ಇದೆ ಅದರ ರೂಮಿನ ಟೂರ್ ನಿಮ್ಗೆ ತೋರಿಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಜೊತೆ ರೆಡಿ ಇದೀರಿ, ಬನ್ನಿ. ನಾನು ಯಾವ ರೂಮಲ್ಲಿ ಇಲ್ಲಿ ಇದ್ದೆ, ಎಲ್ಲ ಎಂಜಾಯ್ ಮಾಡಿದ್ದು, ಖುಷಿಯಾಗಿದ್ದು, ಎಷ್ಟು ಒಳ್ಳೆ ರೂಮ್ ಅದ. ಫಸ್ಟ್ ಸ್ಟಾರ್ಟಿಂಗ್ ನೋಡಿ, ನೆಟ್ ಎಲ್ಲ ಇದೆ ಇಲ್ಲಿ, ಸೊಳ್ಳೆ ಪರ್ದೆ, ಸೊಳ್ಳೆ ಬಾಗ್ಲ, ಆಮೇಲೆ ಈ ರೀತಿ ಇದೆ. ಹೊತ್ತರ ಆದ್ಮೇಲೆ ಇಲ್ಲಿ ನೋಡಿ ನಮಗೆಲ್ಲ ಏನೇನು ಸಾಮಾನು ಎಲ್ಲ ಇಡಾಕ ಮಾಡಾಕ ನಮ್ಗೆ ಕೊಟ್ಟಿದ್ದಾರೆ. ಆಮೇಲೆ ಒಂದು ಹೀಟರ್ ಇಟ್ಟಿದ್ದಾರೆ ಕೆಳಗಡೆ, ಹೀಟರ್ ಇದೆ. ಆಮೇಲೆ ಇಲ್ಲೆಲ್ಲ ಲಗೇಜ್ ಇಟ್ಕೊಂಡಿದ್ವಿ, ಎಲ್ಲ ಸ್ಪೇಸಿಯಸ್ ಅದ, ಚೆನ್ನಾಗಿದೆ. ಆಮೇಲೆ ನಮ್ದು ಈಗ ಲಗೇಜ್ ತೊಗೊಂಡೋಗೋ ಲಗೇಜ್ ಎಲ್ಲ ರೆಡಿ ಆಗೈತಿ. ಇಲ್ಲಿಗೆ ಎಲ್ಲ ಬ್ಯಾಗ್ ಎಲ್ಲ ಚೆಕ್ಔಟ್ ಮಾಡ್ತಾ ಇದೀವಲ್ಲ, ಅದಕ್ಕೆ ಅಲ್ಲಿ ಎಲ್ಲ ಹೊರಗಡೆ ತೊಗೊಂಡೋಗ್ತಾ ಇದೀವಿ ಬ್ಯಾಗ್ ಎಲ್ಲ. ಮತ್ತು ಇಲ್ಲಿ ಡೈನಿಂಗ್ ಒಂದು ಟೇಬಲ್ ಇದೆ. ನಾವು ಇಲ್ಲೇನು ಕುತ್ಕೊಂಡು ಇಲ್ಲೇನು ತಿಂದಿಲ್ಲ, ನಮ್ಮದು ಎಲ್ಲ ಊಟ ತಿಂಡಿ ಎಲ್ಲ ಅಲ್ಲೇ ಹೊರಗಡೆನೂ ಮಾಡಿ ಅವ್ರು ಕೊಡ್ತಿದ್ರು ನಮ್ಗೆ. ಆಮೇಲೆ ಇಲ್ಲಿ ಯಾವ ರೀತಿ ಒಳಗಡೆ ಹೋಗ್ಲಿಕ್ಕೆ ಸ್ಲೈಡಿಂಗ್ ಡೋರ್ ಅದ ನೋಡಿ, ಎಷ್ಟು ಚೆನ್ನಾಗದ. ಹಾಲ್ ಅದ, ಇಲ್ಲಿ ಚೆನ್ನಾಗಿದೆ. ಇಲ್ಲೆಲ್ಲ ಕುತ್ಕೊಳಕ, ಇಲ್ಲಿ ಸೋಫಾ, ಇಲ್ಲೆಲ್ಲ ಆರಾಮಾಗಿ ಕುತ್ಕೊಳ್ಬಹುದು. ಆಮೇಲೆ ಅಪ್ಪು ಇಲ್ಲಿ ಮಲ್ಕೊಂತಿದ್ದ, ಸಮ್ಮು ಇಲ್ಲಿ ಸೋಫಾ ಮೇಲೆ ಮಲ್ಕೊತಿದ್ರು. ಇಲ್ಲಿ ಬೆಡ್ರೂಮ್ ಇದೆ, ಇಲ್ಲಿ ಒಳಗಡೆ ನಮ್ದು ಇಲ್ಲೊಂದು ಬೆಡ್ರೂಮ್ ಇದೆ. ಮಲ್ಕೊಳಕದು ಸ್ಪೇಸಿಯಸ್, ಆಮೇಲೆ ಜಾಗ ಫುಲ್ ಕಂಫರ್ಟೇಬಲ್ ಆಯಿತು, ಚೆನ್ನಾಗಿ ನಿದ್ದೆ ಬಂದಿಲ್ಲಿ. ಮತ್ತೆ ನೀರು ನಮಗೆ ಕ್ಯಾನ್ ತುಂಬಿ ನಮಗೆ ನೀರು ಕೊಟ್ಟಿದ್ರಿ. ಇಲ್ಲಿ ಇಸ್ತ್ರಿ ಬಟ್ಟೆ, ಟಿವಿ ನಾವು ಬಂದಾಗಿಂದ ನಾವು ಟಿವಿ ಹಚ್ಚಿಲ್ಲ ಜಾಸ್ತಿ. ನಮಗೆ ಅಂದ್ರೆ ಟಿವಿ ಇದೆ, ನಾವು ಇದ್ರಿಗೆ ನೋಡೇನಿಲ್ಲ, ಟಿವಿ ಹಚ್ಚೇನಿಲ್ಲ, ಆದರೂ ಟಿವಿ ಇದೆ ಇಲ್ಲಿ. ಆಮೇಲೆ ಇಲ್ಲೆಲ್ಲ ಸಾಮಾನು ಇಟ್ಕೊಂಡಿದ್ವಿ, ಇಲ್ಲಿ ಎಲ್ಲ. ಆಮೇಲೆ ಇಲ್ಲೆಲ್ಲ ಕುತ್ಕೊಳಕ ಸಾಮಾನು ಇಡಾಕ ಇದು ಚೆನ್ನಾಗಿದೆ. ಈಗ ಇಲ್ಲಿ ಹೇರ್ ಡ್ರೈಯರ್ ಇದೆ, ನಾನು ಹೇರ್ ಡ್ರೈಯರ್ ತೊಗೊಂಡಿದ್ದೀನಿ. ಹೇರ್ ಡ್ರೈಯರ್ ಇದೆ, ಇದು ಹೇರ್ ಡ್ರೈಯರ್ ತೊಗೊಂಡಿದ್ದೀನಿ. ಮತ್ತು ನನಗೆ ನೆಕ್ಸ್ಟ್ ಟೈಮ್ ಹೇರ್ ಡ್ರೈಯರ್ ನಾನು ತೊಗೊಂಬರಲ್ಲ, ನನಗೆ ಗೊತ್ತಾಗಿದೆ ಈಗ ಬೇಡ ಅಂತೇಳಿ. ಆಮೇಲೆ ಹೀಟರ್ ಇದೆ, ನಮ್ಮ ನೀರು ಬಿಸಿ ಮಾಡ್ಕೊಳ್ಳಿಕ್ಕೆ ಹೀಟರ್ನೂ ಇಟ್ಟಿದ್ದಾರೆ. ಹೀಟರ್ನು ಏನು ಅವಶ್ಯಕತೆ ನಮಗಿಲ್ಲ, ಈಗ ನೆಕ್ಸ್ಟ್ ಟೈಮ್ ಗೊತ್ತಾಯಿತು. ಇಲ್ಲೂ ಒಂದು ಕಾಯಿಲ್ ಇಟ್ಟಿದ್ದಾರೆ, ಕಾಯಿಲ್ ಇಲ್ಲೂ ಒಂದು ಇಲ್ಲಿ ನೋಡಿ. ಎಲ್ಲ ನಮ್ಗೆ ಏನು ಬೇಕು ಇಲ್ಲಿ ಫ್ರಿಜ್ ಹೋಗಿ ನಾವು ಇಟ್ಕೋಬೋದು, ಫ್ರಿಜ್ ಎಲ್ಲ ಇದೆ ಇಲ್ಲಿ. ಆಮೇಲೆ ಇಲ್ಲಿ ನಮಗೆ ಟೀ ಅದು ಮಾಡ್ಕೊಳ್ಳಿಕ್ಕೆ ಅವರು ಎಲ್ಲ ಕಪ್ಸು, ಆಮೇಲೆ ಟ್ರೇ ಎಲ್ಲ ಇದೆ ಇಟ್ಟಿದ್ದಾರೆ. ಆಮೇಲೆ ಇದೆಲ್ಲ ನೋಡಿ, ಇಲ್ಲಿ ನೋಡಿ ಈ ಥರ ಎಲ್ಲ ನಮಗೆ ಕಾಫಿ ಚಹಾ ಮಾಡೋದು ಇದೆ, ಈ ಥರ ಎಲ್ಲ ಇದೆಲ್ಲ ಕೊಟ್ಟಿದ್ದಾರೆ. ಆಮೇಲೆ ಶುಗರ್ದು ಇವೆಲ್ಲ ಪಾಕೆಟ್ ಅದಾವ. ಆಮೇಲೆ ಆಮೇಲೆ ಮತ್ತೆ ಇದೆಲ್ಲ ನಮ್ಗೆ ಕುರ್ಕುರೆ ಪ್ಯಾಕೆಟ್ ಇವೆಲ್ಲ ಇಟ್ಟಿದ್ದಾರೆ. ನಾವೇನು ತಿನ್ನಲಿಲ್ಲ ಇದೆಲ್ಲ, ಪಾಪ ಥ್ಯಾಂಕ್ ಯು ಅವರಿಗೆ, ನಮಗೆಲ್ಲ ಇಟ್ಟಿದ್ದಾರೆ, ತಿಂದಿಲ್ಲ. ಆಮೇಲೆ ಮೊದಲು ನಾವು ಮುಂಚೆ ಏನು ಮಾಡ್ತಿದ್ವಿ, ಎಲ್ಲಾದರೂ ಹೋಗ್ಬೇಕಾದ್ರೆ ಅದೇ ಹೇಳ್ತೀನಿ ನಾ ಇವತ್ತು. ಎಲ್ಲಾದರೂ ನಾವು ಲಾಜಿಗೆ, ಯಾವುದಾದ್ರೂ ಲಾಜಿಗೆ ಹೋಗ್ಬೇಕಾದ್ರೆ ಅಲ್ಲಿಂದ ಸೂಪ್ ತೊಗೊಂಬರೋದು, ಅಲ್ಲಿಂದ ಇಂಥವೆಲ್ಲ ಸಾಮಾನು ಅದಾವಲ್ಲ, ಇಂಥವ ಏನೇನು ಇವೆಲ್ಲ ಗೊಳೆ ಮಾಡ್ಕೊಂಡು ಚೀಲ ತುಂಬ್ಕೊಳ್ಳೋದು. ಖರೆ ನಾವು ಇವಾಗ ಹಂಗೆ ಮಾಡಲ್ಲ, ನಾವು ಏನೂ ತೊಗೊಂಡೋಗಲ್ಲ. ಯಾಕಂತಂದ್ರೆ ಅದೇನಿದೆ ಅಲ್ಲ, ಅದು ನಮಗೆ ಬೇಕಾದ ನಾವು ಇಲ್ಲೇ ಯೂಸ್ ಮಾಡ್ತೀವಿ, ಇಲ್ಲೇ ನಾವು ಇಟ್ಟು ಹೋಗ್ತೀವಿ. ಯಾಕಂದರೆ ಯಾರಾದರೂ ಸಹಿತ, ನೀವು ಆದರೂ ಸಹಿತ ನನ್ನ ಅಭಿಮಾನಿ ದೇವರೇ, ನೀವು ಆದ್ರೆ ಹಾಗೆ ಮಾಡಿ. ಯಾವುದೇ ವಸ್ತು ಏನೇ ಇರಲಿ, ಅವ್ರವ್ರದ್ದು ಏನು ಇರ್ತಾವಲ್ಲ ಹೀಗೆಲ್ಲ ಇವೆಲ್ಲ ತೊಗೊಂಡು ಹೋಗೋದು ಮಾಡೋದು ಹೀಗೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಬೇಕಾದ್ರೆ ಅಲ್ಲೇ ತಿನ್ನಿರಿ ಕೂತ್ಕೊಂಡು ನೀವೆಲ್ಲ. ಖರೆ ಮತ್ತು ಮನೆಗೆ ತೊಗೊಂಡು ಹೋಗೋದು, ಚೀಲ ತುಂಬ್ಕೊಂಡು ಹೋಗೋದು ಮಾತ್ರ ಮಾಡಕ್ಕೆ ಹೋಗಬೇಡಿ. ನಾವು ಮೊದಲು ಮಾಡಿದ್ದೀವಿ, ನಮಗೂ ಅಸಹ್ಯ ಆಗೈತೆ ಅದೆಲ್ಲ. ಖರೆ ಈಗ ಆ ರೀತಿ ಮಾಡುವಷ್ಟು ನಾವಿಲ್ಲ, ಯಾಕಂದ್ರೆ ನಮಗೂ ಈಗ ಗೊತ್ತಾಗೈತಿ ಆ ರೀತಿ ಮಾಡಬಾರ್ದು. ಜಾಗ, ಆಮೇಲೆ ಬ್ಯಾಗ್ ಒಳಗಂತೂ ಜಾಗ ಇಲ್ಲ, ಬ್ಯಾಗ್ ಒಳಗೆ ಜಾಗ ಇದ್ರೂ ತೊಗೊಂಡು ಹೋಗ್ತಿರ್ಲಿಲ್ಲ ನಾನು. ಆಮೇಲೆ ಇಲ್ಲಿ ಹಾಲ್ ಏನಿದೆ ಅಲ್ಲ, ಹಾಲದ ಪಕ್ಕದಲ್ಲೇ ಇಲ್ಲಿ ಈ ಕಡೆ ನೋಡಿ ನಮಗೊಂದು ಗ್ಯಾಲರಿ ಇದೆ, ಬಾಲ್ಕನಿ ಇದೆ, ಬಹಳ ಚೆನ್ನಾಗಿದೆ. ನಾನಂತೂ ಇಷ್ಟು ಎಂಜಾಯ್ ಮಾಡಿದೆ ಎಲ್ಲ ಇಲ್ಲಿ ಕೂತ್ಕೊಂಡು. ನಾನು ಬೆಳಿಗ್ಗೆ ಬೇಗ ಯಾಕೆ ಹೇಳ್ತಿದ್ದೆ ಅಂದರೆ, ಇಲ್ಲಿ ಗ್ಯಾಲರಿ ಒಳಗೆ ಇಲ್ಲಿ ಕುತ್ಕೊಳಕ, ನಾ ಬಾಲ್ಕನಿ ಒಳಗೆ ಕುತ್ಕೊಳಕ ಹೇಳ್ತಿದ್ದೆ. ಯಾಕಂದ್ರೆ ನನಗೆ ಹಂಗೆ ಕೂತ್ಕೊಳ್ಳೋದು ಭಾಳ ಇಷ್ಟ ಹೊರಗಡೆ. ನನಗೆ ಅಲ್ಲಿ ಗಡಿಬಿಡಿ ಮಾಡುವ ಸಂಗೀತ,
ಅಲ್ಲಿ ನಮ್ಮ ಬೆಳಗಾವಿ ಒಳಗೆ ಕೂಡಕ್ಕಾಗಲ್ಲ. ಯಾಕಂದ್ರೆ ನನಗೆ ಅಲ್ಲಿ ಭಾಳ ಗಡಿಬಿಡಿ ಇರ್ತದ. ಇಲ್ಲಿ ಕುತ್ಕೊಳ್ಳೋಣ ಅಂತ ಏನು ಮಾಡ್ತಿದ್ದೆ ನಾನು 5:30 ಅದು ಎದ್ದ ಏನು ಮಾಡ್ತಿದ್ದೆ, ಹೊರಗಡೆ ಬಂದು ಹಲ್ಲಿ ತಿಕ್ಕೊಂತ ಹಿಂಗೆ ಮಾಡ್ಕೊಂತ ಇಲ್ಲಿ ಆರಾಮಾಗಿ ನೋಡ್ಕೊಂತ ಇವೆಲ್ಲ ನೋಡ್ತಿದ್ದೆ. ಭಾಳ ಎಂಜಾಯ್ ಮಾಡಿದೆ ನಾನು. ಒಂದೊಂದು ಪ್ಲೇಸ್ ಐತೆ, ಫುಲ್ ಎಂಜಾಯ್ ಮಾಡಿದೆ. ಮತ್ತೆ ಬಟ್ಟೆ ಒಣಗಿ ಹಾಕ್ಲಿಕ್ಕೂ ಚೆನ್ನಾಗಿದೆ ಎಲ್ಲ ಮಾಡಿದ್ದಾರೆ. ಇಲ್ಲೆಲ್ಲ ಬಟ್ಟೆ ನಮ್ದು ಎಷ್ಟು ಏನೇನು ತೊಳೆದಿದೆ ಎಲ್ಲ ಬಟ್ಟೆ ಇಲ್ಲಿ ಹಾಕಿ ಒಣಗಿಸ್ತಿದ್ವಿ ಇಲ್ಲೆಲ್ಲ. ಇಲ್ಲಿ ಬೆಡ್ರೂಮ್ ಏನಿದೆಯಲ್ಲ, ಈ ಬೆಡ್ರೂಮ್ ಬಾಜುಕ ಇಲ್ಲಿ ಬಾತ್ರೂಮ್ ಯಾವ ರೀತಿ ಮಾಡಿದಾರೆ ನೋಡಿ. ಇದಕ್ಕ ಹಿಂಗ ಡೋರ್ ಸ್ಲೈಡಿಂಗ್ ಅದ, ಈ ರೀತಿ ನೋಡಿ. ಇಲ್ಲಿ ಆಮೇಲೆ ಇಲ್ಲಿ ಒಳಗಡೆ ಹೋಗೋದು. ಮತ್ತೆ ಇಲ್ಲಿ ನಮ್ದು ಬಟ್ಟೆ ಬಾತ್ರೂಮ್ದಿಂದ ಬಂದ್ಮೇಲೆ ನಾವು ಬಟ್ಟೆ ಎಲ್ಲ ಹಾಕೊಳಕ್ಕೆ ಡ್ರೆಸ್ ಇದಾರೆ. ತಾವೆಲ್ಲೂ ಏನು ತೊಗೊಂಬರೋ ಅವಶ್ಯಕತೆ ಇಲ್ಲ, ವಜನ್ ಬ್ಯಾಗ್ ಮಾಡ್ಕೊಂಬರೋದು ಬೇಡ. ನೆಕ್ಸ್ಟ್ ನಮಗೂ ಗೊತ್ತಾಯ್ತು ಈಗ. ಮತ್ತೆ ಹ್ಯಾಂಗರ್ ಎಲ್ಲ ಬಟ್ಟೆ ಹಾಕ್ಲಿಕ್ಕೆ ಮಾಡ್ಲಿಕ್ಕೆ ಎಲ್ಲ ಎಷ್ಟು ಚೆನ್ನಾಗೆಲ್ಲ ಹ್ಯಾಂಗರ್ ಎಲ್ಲ ಇದೆ. ಆಮೇಲೆ ಇಲ್ಲಿ ಒಂದು ಕಂದಿ ಇದೆ, ದೊಡ್ಡ ಕರಡಿ ಎಲ್ಲ ರೆಡಿ ಆಗಕ್ಕೆ ಮಾಡಕ್ಕೆ. ಆಮೇಲೆ ಇಲ್ಲೆಲ್ಲ ಎಂಜಾಯ್ ಮಾಡಿದ್ವಿ, ರೆಡಿ ಆದ್ವಿ ಫುಲ್ ಎಲ್ಲ ನೋಡ್ಕೊಂತ. ಮತ್ತೆ ಇಲ್ಲಿ ಬಾತ್ರೂಮ್ ಇದೆ. ಬಾತ್ರೂಮ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಇಲ್ಲಿ ನೋಡಿ ಯಾವ ರೀತಿ ಇದೆ ಅಂತಂದ್ರೆ ಬಾತ್ರೂಮ್ ಈ ತರ ಹಿಂಗ್ ಒಳಗಡೆ ಸ್ನಾನಕ್ಕೆ ಹೋದ್ಮೇಲೆ ಹಿಂಗ್ ಇಲ್ಲಿ ನೋಡಿ ಒಂದು ಪೋತಿ ಬಾಕ್ಸ್ ತರ ಕಾಚಿದ್ದೇ ಇದೆ. ಆಮೇಲೆ ಶವರ್, ಆಮೇಲೆ ಈ ಕಡೆ ಒಂದು ಇಲ್ಲಿ ನೋಡಿ, ಈ ಕಡೆ ಎಲ್ಲ ಇದು ಸೇವಿಂಗ್ ಮಾಡ್ಕೊಳ್ಳಿಕ್ಕೆ ಇವರಿಗೆಲ್ಲ ಎಲ್ಲ ಕನ್ನಡಿ. ಆಮೇಲೆ ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ವಾಶ್ ಮಿಷಿನ್ ಇದೆ. ಇದೆಲ್ಲ ಗೀಸರ್ ಇದೆ. ಮತ್ತೆ ಫ್ಯಾನ್ ಇಲ್ಲೂ ಸಹಿತ ಒಂದು ಫ್ಯಾನ್ ಇಟ್ಟಿದ್ದಾರೆ. ಆಮೇಲೆ ಇಲ್ಲಿ ಕಮೋಡು, ಪ್ರತಿಯೊಂದು ನಮ್ಗೆ ಯೂಸ್ ಮಾಡಲಿಕ್ಕೆ ನಮಗೆ ಮನೆ ಥರನೇ ಅನಿಸ್ತು. ಅಷ್ಟೊಂದು ನಾವು ಇಲ್ಲಿ ಎಂಜಾಯ್ ಮಾಡಿದ್ದೀವಿ. ಈ ಎಲ್ಲಿ ಹೋದರೂ ನಾವು ನಮಗೆ ಏನು ಜಾಸ್ತಿ ಹಿಂಗೆ ಲಗೇಜ್ ತೊಗೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ ಅಂತ ಗೊತ್ತಾಯ್ತು ನಮ್ಗೆ ಈಗ. ಎಲ್ಲ ನಾವು ಎಲ್ಲಿ ಹೋಗಿರ್ತೀವಲ್ಲ ನಮಗೆ ಇರ್ತದೆ ಅಲ್ಲಿ. ಅಷ್ಟೊಂದು ಇದನ್ನ ಆಗ್ಬಿಟ್ಟಿದ್ದೀವಿ ಈಗ ಪ್ರತಿಯೊಂದು. ಆಮೇಲೆ ಇದಕ್ಕೆ ಎಲ್ಲ ಇಷ್ಟೆಲ್ಲ ನಾವು ಬರಲಿಕ್ಕೆ ಮಾಡಲಿಕ್ಕೆ ಇಲ್ಲೆಲ್ಲ ಇಷ್ಟು ಎಂಜಾಯ್ ಮಾಡಲಿಕ್ಕೆ ಕಾರಣ ಅಂತಂದ್ರೆ ಮೇನ್ ಬಿಗ್ ಬಾಸ್ ಅಂತಂದ್ರೆ ಇವರು. ಪ್ರತಿಯೊಂದು ನಮ್ಮ ಮೊದಲಿಂದನೂ ನಮಗೆಲ್ಲ ಅವರ ಈ ರೀತಿ ಎಲ್ಲ ನಮಗೆ ಹೋಗಬೇಕು, ನಾವೆಲ್ಲ ನೋಡ್ಬೇಕಂತ ಭಾಳ ನಮ್ಮ ಸಲುವಾಗಿ ಅವರು ಕರ್ಕೊಂಡು ಹೋಗಿದ್ದಾರೆ ನಮಗೆ. ಒಂದು ದೊಡ್ಡ ಇದು ಬಿಗ್ ಟೂರ್ ನಮ್ದು 7 days ಟೂರ್ನ ಯಾವಾಗೂ ಮಾಡಿರಲಿಲ್ಲ. ಒಮ್ಮೆ ಸಡನ್ನಾಗಿ ನಾವಿಬ್ಬರು ಪ್ಲ್ಯಾನಿಂಗ್ ಮಾಡಿ ಸಡನ್ನಾಗಿ ಎದ್ದು ಬಂದ 7 ಜನ್ಮವಿದ್ದರೂ ಗಂಡಾಗಿ ಹುಟ್ಟಿದರೆ ಧರ್ಮ ಪತ್ನಿ ನೀನಾಗಬೇಕು. ನಿಜಾನೇ, ಯಾಕಂದ್ರೆ 7 ಜನ್ಮವಿದ್ದರೆ ಗಂಡಾಗಿ ಹುಟ್ಟಿದರೆ ಪತಿರಾಯ ನೀವಾಗಬೇಕು, ನನ್ನ ಪತಿರಾಯ ನೀವಾಗಬೇಕು, ಮಮತಾಜನಾಗಬೇಕು. ತಾಜ್ ಮಹಲ್ ಅಲ್ಲಿ ಮಮತಾಜ್ ಮಹಲ್ ಇದ್ದಾಳಲ್ಲ, ಮಮತಾಜ್ ಮಹಲ್ ನನ್ನ ಜೊತೆಗಿದ್ದಾಳೆ. ಸೊ ಅಗ್ರಾದ ತಾಜ್ ಮಹಲ್ ಯಾವತ್ತೂ ನನ್ನ ಜೊತೆಗಿರ್ತದೆ. ನಮ್ಮ ಸಮೃದ್ಧಿ ಕೂಡ ಅವ್ರ ಜೊತೆಗೆ ಸಹಕಾರ ಮಾಡಿದಾಳ. ಸೆರೆ ಹಿಡಿಯುವುದರಲ್ಲಿ ಅವ್ರ ತಾಯಿಗೆ ತಂದೆಗೆ ಬಹಳಷ್ಟು ಹೆಲ್ಪ್ ಮಾಡಿದಾಳ. ಸೊ ಇವತ್ತು ನಾವು ನಮ್ಮ ಈ ಗೆಸ್ಟ್ ಹೌಸ್ ಅನ್ನ ವೆಕೇಟ್ ಮಾಡ್ತಾ ಇದ್ದೀವಿ, ಚೆಕ್ಔಟ್ ಮಾಡ್ತಾ ಇದ್ದೀವಿ. ಸೊ ಮುಂದೆ ಈಗ ಏರ್ಪೋರ್ಟ್ ಹತ್ತ ಹೋಗ್ತಾ ಇದ್ದೀವಿ. 3 ಗಂಟೆಗೆ ಇದು ಫ್ಲೈಟ್ ಇದೆ, ಇಂಡಿಗೋ, ದೆಹಲಿಯಿಂದ ಬೆಳಗಾವಿವರೆಗೆ. ಸೊ ಅಲ್ಲಿವರೆಗೆ ನಾವು ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಕೆಲವೊಂದು ಸ್ಥಳಗಳು, ಪ್ರೇಕ್ಷಣೀಯ ಸ್ಥಳಗಳು ಉಳ್ಕೊಂಡಿದ್ದಾವೆ. ಸಾಧ್ಯವಾದರೆ ಅದನ್ನು ಕೂಡ ಕವರ್ ಮಾಡ್ತೀವಿ. ಓಕೆ, ಹಾಂ, ಸಮಯ ಇವಾಗ 8:30. ಸೊ ನಾವು ಗೆಸ್ಟ್ ಹೌಸ್ ಬಿಡ್ತಾ ಇದ್ದೀವಿ. ಯಾಕಂದ್ರೆ ಇಲ್ಲಿ ನಮ್ಗೆ ಯಾರೆಲ್ಲ ಎಷ್ಟೆಲ್ಲ ಅನುಕೂಲ ಮಾಡಿದಾರೆ ಅವ್ರು ನಾವು ಹೇಳಕ್ ಆಗಲ್ಲ. ಯಾಕಂದ್ರೆ ಬಹಳ ಅಂದ್ರೆ ಅವ್ರದೇ ಹಿಂಗ ಹೈಲೈಟ್ ಮಾಡಿ ಹೇಳ್ಬೇಡಿ ಅಂತ ಹೇಳಿದಾರೆ ಅವರು. ಪಾಪ ಬಹಳ ನಮ್ ಸಲುವಾಗಿ ಮಾಡಿದ್ದಾರೆ, ಬಹಳ ಅಂದ್ರೆ ಬಹಳ ಮಾಡಿದ್ದಾರೆ. ಈ ನಮ್ಮ 7 ದಿನದ ಪ್ರವಾಸದಲ್ಲಿ ನಮಗೆ ನಮ್ಮ ಸ್ನೇಹಿತರು, ಹಿತೈಷಿ ಬಂಧುಗಳು ಬಹಳಷ್ಟು ನಮಗೆ ಸಹಾಯ ಮಾಡಿದ್ದಾರೆ, ಸಹಕಾರ ಮಾಡಿದ್ದಾರೆ, ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಮತ್ತೆ ನಾವು ಬೆಳಗಾವಿಯಿಂದ ನಮ್ಮ ಪ್ರವಾಸ ಪ್ರಾರಂಭ ಮಾಡಿ ಮತ್ತೆ ಪ್ರವಾಸ ಮುಗಿಸಿ ವಾಪಸ್ ಬೆಳಗಾವಿವರೆಗೆ ಹೋಗುವವರೆಗೂ ಅದು ನಮ್ಮ ಜವಾಬ್ದಾರಿ, ನನ್ನ ಜವಾಬ್ದಾರಿ ಅಂತ ನನ್ನ ಹಿತೈಷಿ ಬಂಧು ಹೇಳಿದ್ದಾರೆ. ಅದಕ್ಕೆ ನಾವು ಯಾವತ್ತೂ ಚಿರಋಣಿ ಕೃತಜ್ಞತೆ ಸಲ್ಲಿಸ್ತೀವಿ. ನಾನು, ನನ್ನ ಮಕ್ಕಳು, ಹೆಂಡತಿ ಜೊತೆಗೆ ನಿಮಗೆ ಅನಂತ ಅನಂತ ಕೋಟಿ ನಮನಗಳು ದೇವರೇ. ಬಾಯ್ ಬಾಯ್, ಥ್ಯಾಂಕ್ ಯು, ಭಾಳ ಅಂದ್ರೆ ಭಾಳ ಧನ್ಯವಾದ. ಇಲ್ಲಿಂದ ಹೊರಡ್ತಾ ಇದ್ದೀವಿ. ಮತ್ತು ನಾವು ಸ್ವಲ್ಪ ಇಲ್ಲಿದೆಲ್ಲ ನೋಡಿ ಆಮೇಲೆ ಏರ್ಪೋರ್ಟಿಗೆ 3 ಗಂಟೆ ನಮ್ಗೆ ಪ್ಲೇನ್ ಅದ. 12 ಗಂಟೆಗೆ ಅಂದ್ರೆ ನಾವು ಅಲ್ಲಿ ಇರಬೇಕು. ಪ್ರೊಸೀಜರ್ ಏನೇನದ ಅವು ಮಾಡ್ಕೋತಾರೆ. ಆಮೇಲೆ ಎಲ್ಲ ಇಲ್ಲಿ
ಇದೆಲ್ಲ ಪ್ಲೇಸಿಗೆ ನಾನು ಮಿಸ್ ಮಾಡ್ಕೊತೀನಿ. ನಾನು ಯಾವಾಗಲೂ ನನ್ನ ಮೆಮೊರಿ ನನಗೆ ಯಾವಾಗಲೂ ನೆನಪಿರ್ತದೆ. ನಾ ಇಲ್ಲಿ ಬಂದು ಹೋಗಿದ್ದು, ಎಂಜಾಯ್ ಮಾಡಿದ್ದು ಇದು ಯಾವಾಗಲೂ ನಮಗೆ ಸಹಾಯ ಮಾಡಿದ ಎಲ್ಲ ಸ್ಟಾಫು ಆಮೇಲೆ ಅಧಿಕಾರಿಗಳಿಗೆ ಸಂಗಲಿ ಕುಟುಂಬ ಪರಿವಾರದ ಪರವಾಗಿ ಅನಂತ ಧನ್ಯವಾದಗಳು. ಇಲ್ಲಿ ಒಂದು ಪ್ಲೇಸ್ ನೋಡೋದು ಸಫ್ದರ್ಜಂಗ್ ಇದು ತಲೆ ಎದ್ದು ಹೋಗೈತಿ, ಅದಕ್ಕೆ ಇವಳು ಚಸ್ಮಾಲೆ ಮಸಾಜ್ ಮಾಡತ್ತಾಳು. ಸಣ್ಣಾಗಿದ್ದಾಗಿಂದ ಬರೀ ಐಡಿಯಾಗಳು ಮಾಡೋದು ಆತು ಇವಳ್ದು ಇವ್ರ ಅಪ್ಪಾಜಿದು. ಈಗ ಹಾಕಿದ ಎಕ್ಸಾಮ್ ಸಲುವಾಗಿ ಎಲ್ಲ ಅಭ್ಯಾಸ ಮಾಡೋದೈತಿ. ಲೈಬ್ರರಿಗೆ ಹೋಗಿ ಸೈಕಲ್ ತೊಗೊಂಡು ಕೊಡ್ರಾಕಿದಾಳು. ಅದು ಈಗ ಸೂರ್ಯಚಿಗೊಳಗಿದ ಸೈಕಲ್ ರಿಪೇರಿ ಮಾಡಕ್ಕೆ ಕೊಟ್ಟು ಬಂದಳ ಓಡಿ ಹೋಗಿದ್ದ ಅಂದನ್. ಇಂದಿರಾ ಗಾಂಧಿ ಮೆಮೊರಿಯಲ್ಲಿ ಬಂದ್ವಿ. ಅವ್ರದ್ದು ನೋಡಿರ್ಲಿಲ್ಲ, ನಾವು ನೋಡೋದಂತ ಬಂದಿದ್ವಿ. ನೋಡೋಣ ಈಗ. ಒಂದ್ ಕಡೆ ಇಟ್ಬಿಡ್ರಿ, ಇಲ್ಲಿ ಸ್ಕ್ವಿರಲ್ ಬಂದದ್ ನೋಡು. ಇಡು ಮತ್ ಬಾ, ಬರುವಾಗ ತಿಂತಿರ್ತದ, ಆಮೇಲೆ ನೋಡಾಕ ನಡಿ ಅಮ್ಮ. ಇಲ್ಲಿ ಬಂದೈತ್ ನೋಡ್ ಸ್ಕ್ವಿರಲ್. ಡಾಗ್ಯಾಗ ಹಾಕ್ತಾರೆ ಯಾರು? ಅಮ್ಮ ನಿಂಗೆ ಒಂದು ಮಾತು ಕೇಳಿ, ಬೇಜಾರಂತೂ ಆಗೋದಿಲ್ಲ ನಿಂಗೆ? ಖರೆ ಹೇಳಿ. ಖರೇನ ಬೇಜಾರಾಗಲ್ಲ. ನಾವು ವಾಪಸ್ ಹೋಗೋದಾತ ತಿನ್ನತಾಳೆ ನೋಡು. ನಾನೇ ಒಳಗೆ ಹೇಳ. ನಾನು ಈಗ ನಾವು ಎಲ್ಲಿ ಬಂದೇವೆ ಹೇಳು? ಗೊತ್ತೈತ್ಲ, ಅದೇ ಹೇಳಿ. ಇಂದಿರಾ ಸ್ಮಾರಕ ಅಂತ ಹೇಳಿ. ಏನೈತಿ ಇಂದಿರಾ ಗಾಂಧಿ ಬಗ್ಗೆ ನಿಂಗೆ ಏನೇನು ಗೊತ್ತೈತಿ? ಭಾಳ ಗೊತ್ತೈತಿ. ಅವ್ರು ಭಾಳ ಒಳ್ಳೆಯವ್ರು ಇದ್ರು. ನಾವೆಲ್ಲ ಸಣ್ಣ ಅದೆಲ್ಲ ಅಲ್ಲ ಕಾಣಿಸೋದು. ಸೋದ ಅವ್ರು ಕಟಿಂಗ್ ಮಾಡ್ಕೊಂಡಿದ್ರು. ಎಷ್ಟು ನೋಡು, ನಂಗೆ ಗೊತ್ತಿತ್ತದು. ಅಷ್ಟ ನಂಗೆ ಯಾವಾಗ ಇಲ್ಲಿ ಬಂದೆ ಮತ್ತು ನಂಗೆ ಯಾವಾಗ ಮಾಡ್ಸೋದಂತ ಕಟ್ಟಿಂಗ್ ಯಾವಾಗ ಅಂತದ. ನಾನು ನೀನು ಒಮ್ಮೆ ಹಂಗೆ ಅವಾಗ ಮಟ್ಟ ನಂಗೆ ಯಾವಾಗ ಬೇಕಾವಾಗ ಮಾಡಿಸ್ಬಿಟ್ರಿದ. ಮೊದಲು ಸಣ್ಣವಿದ್ದಾಗಂತೂ ಫುಲ್ ತಲೆಯಾಗ ಅಭ್ಯಾಸ ಹೋಗೋದಿಲ್ಲ ಅಂತ ಕಟ್ಟಿಂಗ್ ಮಾಡಿಸ್ತಿದ್ವಿ. ಸಣ್ಣಾಗಿದ್ದಾಗ ಬರೀ ABCD ಕಲಿಯೋದಿತ್ತು, ಅಷ್ಟ ತಲೆಯಾಗ ಹೋಗೋದಿಲ್ಲ ತಗೋಲಿಲ್ಲ. ಏನು ಹೇಳತ್ತೇನು ಸ್ವಲ್ಪ ಕೇಳಿಸ್ಕೊ ಇಲ್ಲಿ. ಸಣ್ಣಾಗಿದ್ದಾಗ ಬರೀ ABCD ಕಲಿಯೋದಿತ್ತು. ಆವಾಗ ತಲೆ ಹಗರಿರಲಿ ಕಟ್ಟಿಂಗ್ ಮಾಡಿಸ್ತೇನೆ ಮಾಡಿಸಿಟ್ರಿ. ಈಗ ಫುಲ್ MBBS ಓದೋದೈತಿ ಅಂತ ತಲೆ ಹಗರಿರೋದು ಬ್ಯಾಡೀಗ. ಈಗಂತೂ ಹಗರ ಇಟ್ಕೊಡ್ತೀವಿ. ತಲೆಯಾಗ ಕೂದಲ ಇದ್ದು ಇಲ್ದಂಗೆ ಅದಾವೆ ನನ್ನ. ಹಾಂ, ಅದಂತೂ ನಿಜಾನ. ಅಂದರೆ ನೀವೇನು ಆಡ್ಸೋದಿಲ್ಲ ಅಂತ ಆತ. ಇಷ್ಟು ದಿಲ್ಲಿಗೆ ಬಂದು ಇಷ್ಟು ಇಂದಿರಾ ಗಾಂಧಿಗಳು ಇದಕ್ಕೆ ಬಂದು ನೀವೇನು ಸುಧಾರಣೆ ಆಗೋದಿಲ್ಲ ಅಂತ ಆತ. ಅಪ್ಪ ಕರೆಯತ್ತಾರ, ಇಲ್ಲಿ ಓಡ್ರಿ. ಓಡ ಭಾಗೋ. भारत रत्न सिक्कित फोटो ताताजी ना. ಅವ್ರ ಚಪ್ಪಲು ಬರ್ರಿ. ಅವ್ರ ಮಂದಿ ಮನೆ ರೋಟ್ ಅವ್ರ ಮನೆ ಒಳಗೆ ಯೂಸ್ ಮಾಡೋದಿಲ್ಲ ಐಟಮ್ಸ್. ಅಲ್ಲಿ ಮನೆ ನೋಡಿದ್ರೆ ಏನೊಂದು ಬಿಟ್ಟು ಬಂದಿದ್ದೀವಿ ರೆಡಿ ಮಾಡ್ತೀವಿ.
ಹೌದು ಚೆಕ್ಔಟ್ ಮಾಡ್ಕೊಂಡು ಸಾಮಾನುಗಳು ಗಾಂಧಿ ಸ್ಕೂಲ್ಗೆ ಮುಗಿಸಿ ಕಾಲ್ ಮಾಡ್ತೀವಿ. ಫೈನ್ ಸರ್, ಥ್ಯಾಂಕ್ ಯು. ಅವ್ರದ ಮನಿ ಅಪ್ಪ ಇದೆ, ಅವ್ರ ಮನಿಗ ಮ್ಯೂಸಿಯಂ ಮಾಡ, ಓಕೆ ಓಕೆ. ಆ ಜಾಗ ಎಲ್ಲ ಪ್ರಿಸರ್ವ್ ಮಾಡಿ ಟ್ರೈನ್ ಕೊಟ್ಟರು. ಸಮುದ್ರ ಚೀಟಿ ಆ ಕಡೆ ಇದಕ್ಕೆ ಅದು ಎರಡು ಶೇಷ ಬೆಡ್ರೂಮ್ ರಾಜೀವ್ ಗಾಂಧಿ ಡ್ರಾಯಿಂಗ್ ರೂಮ್ ನಡಿ ಅದು ಸಣ್ಣ ಅಷ್ಟು ಸಣ್ಣ ಬೇಡ, ಅಲ್ಲಿ ಲಾಸ್ಟ್ ಕರೀತದೆ ಸರ್. ಅಷ್ಟು ಅಷ್ಟು ಇಲ್ಲಿ ಇಲ್ಲ ಗಪ್ಪ ಇಬ್ರು ಒಂದ ಸೈಡ್ ತೊಗೊಂಡ್ಬಿಟ್ರಿ ಅಷ್ಟ. ಇಬ್ರಿಗೂ ಏನ್ ಕರೆಕ್ಟ್ ಆಗ್ತಾ ತಗೊಂಡ್ಬಿಡ್ರಿ. ಚಿನ್ನೂಗ ಕತ್ರಿ ಹಾಕೇ ಬಿಟ್ವಿ. ಮತ್ತೆ ಇನ್ನೂ ಹೋಗ್ತಾ ಇದ್ರು ಸಹಿತ ಇಷ್ಟೊಂದೆಲ್ಲ ಖರೀದಿ ಮುಗಿತಾ ಇಲ್ಲ. ಗಾಂಧಿ ಸ್ಮಾರಕಕ್ಕೆ ಬಂದಿದ್ದೀವಿ. ಒಂದು ಹೆಜ್ಜೆ ಗೊತ್ತಂತ ನೋಡಿ, ಅವ್ರು ಸಾಯೋ ಟೈಮ್ದಾಗ ಸ್ಮಾರಕ ಇದೆ ಇಲ್ಲಿ. ಸೇಮ್ ಬಡ್ಲೆ ಅವ್ರು ತೀರ್ಕೊಂಡ್ಮೇಲೆ ಅವ್ರು ಇದ್ರ ಮೇಲೆ ಇಟ್ಟಿದ್ದು ಅಂತ. ಪೇಂಟ್ ಮಾಡ್ಯಾರ ನೋಡಿ, ಯಾರು ಕೊಟ್ಟಿದ್ದೈತಿ. ದಾಂಡಿ ಮ್ಯಾಚ್ ಡ್ರಾಯಿಂಗ್ ಮಾಡಿಬಿಟ್ಟು ಇಲ್ಲಿ ನೋಡಿ ಪಾಪ ಅಲ್ಲಿ ಫುಲ್ ಎಲ್ಲ ಮ್ಯಾಲೆ ಕಳ್ಸಿಕೊಡುವಾಗ ಏನೋ ಅವ್ರಿಗೆ ವಿದೇಶಿ ಕಪಡೋಕೆ ಹೋಲಿ ಅವೊಂದ್ಸಲ ಇದು ಮಾಡಿತ್ತು ನಮ್ಮ ಸಂಬಂಧ ಹಿಂದಿ ಒಳಗೆ ವಿದೇಶಿ ಬಟ್ಟೆ ಮಾಡಿ ಫಾರಿನರ್ ದೇಶದ ಬಟ್ಟೆಗಳ ಮೇಲೆ ಅವಲಂಬನೆ ಇನ್ನೆಲ್ಲ ಅಟ್ಯಾಕ್ ಮಾಡೋದು ಹಾಗೆಲ್ಲ ಮತ್ತೆ ಸಟ್ಟಾಗಲಿ ಅವ್ರಿಗೆ ಇದರಲ್ಲೇನ ಸಕ್ಕರೆ ಸಾಲ್ಟ್ ಬಂದಿದ್ದು The curse of untouchability. ಕೆಳಗಿನ ಕಾಸ್ಟ್ ಆಗಲೆಲ್ಲ ಇದು ಮಾಡಕ್ಕೆ ಹಚ್ತಿದ್ಲು ಅದೇ ಆಯ್ತಲ್ಲ ಎಲ್ಲ ಆಟ ಸ್ವಚ್ಛ ಮಾಡಕ್ಕೆ ಹಚ್ಚೋದು ಸಂತಿದಾಗ ಹಚ್ಚೋದು ಮತ್ತು ಇವೆಲ್ಲ ಮುಖ ಮುಚ್ಕೊಂಡು ಹೋಗೋದು ಮತ್ತು ಗಾಂಧೀಜಿ ಬಂದಾಗ ಎಲ್ಲ ಚಲೋ ತಿಳಿಸೋದು ಫಾಸ್ಟ್ ಫಾರ್ ದ ಎರಾಡಿಕೇಶನ್ ಆಫ್ ಅನ್ಟಚಬಿಲಿಟಿ India government.
ಮಸ್ತ್ ಮಾಡಿ ಕೊಂಡ್ಮೇಲಿಂದ ಆಯ್ತು ನೋಡಿ. ಭಾರಿ ಮಾಡ್ಯಾರ ನೋಡ್ಪ, ಇದು ನೋಡೋ ಥರ ಇಲ್ಲ. ಮಸ್ತ್ ಮಸ್ತ್ ಮಾಡ್ಯಾರ ಇವೆಲ್ಲ. ಇಲ್ಲ ನೀವು ಆಮೇಲೆ ಇದನ್ನು ಬಿಟ್ಟಿರ್ತೇನೆ ನೀವು ವಿಡಿಯೋ, ಅವಾಗೆಲ್ಲ ನೀವು ವಿಡಿಯೋ ನೋಡುವಾಗ ಇದೆಲ್ಲ ನೀವು ನೋಡ್ತೀರಿ, ಮತ್ತು ಇಲ್ಲಿ ಏನೇನು ಬರ್ತಿದ್ದದ ಅದು ಓದ್ರಿ. ಕೊಂಡ್ಮೇಲೆ ನೀವು ಬಂದು ಬರ್ತೀವಿ. ಇಲ್ಲಿ ನೋಡ್ರಿ, ಇಲ್ಲ ಲೈಬ್ರರಿ ಇದೆ ಅಂತ ನೋಡಿ. ಇಲ್ಲಿ ಮೈಕ ಇವತ್ತು ಡೈಲಿ ಒಳಗೆ ನೋಡೋದೆಲ್ಲ ಮುಗೀತು ನಮ್ದು ಅಲ್ಲ ರೀ. 150 ಏನಂತಾರೆ ನೋಡ್ರಿ, ಕಮ್ಮಿ ಮಾಡಿ. 150ಗೆ ಡೈಲಿ ಮುಗೀತಲ್ಲ, ಚೆನ್ನಾಗಿತ್ತು, ಎಲ್ಲ ನೋಡ್ಕೊಂಡ್ವಿ, ಎಂಜಾಯ್ನು ಭಾಳ ಮಾಡಿದ್ವಿ. ಸಮು ಆಯ್ತಲ್ಲ ಡೈಲಿ ಟ್ರಿಪ್. ಈಗ ನಾವು ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ, ನಮ್ಮ ಬೆಳಗಾವಿ ನಮ್ಮೂರ, ಅದಕ್ಕೆ ಹೋಗ್ತಾ ಇದ್ದೀವಿ. ಈಗ ಮೊದಲು ಏರ್ಪೋರ್ಟ್ದೆಲ್ಲ ತೋರಿಸೋಣ, ಅಲ್ಲೇನೇನು ಪ್ರೊಸೀಜರ್, ಅಲ್ಲೇನೇನು ಫಜೀತಿ ಆಗ್ತದೆ. ನಾನು ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ಈಗ ನಮಗೆ ದೆಹಲಿ ಒಳಗೆ ಭಾಳಷ್ಟು ನಮಗೆ ಸಹಾಯ ಮಾಡಿದ್ದಾರೆ, ಎಲ್ಲರಿಗೂ ನಾವು ಧನ್ಯವಾದ ಹೇಳ್ಕೊತ. ಮತ್ತು ನಾವು ಬೆಳಗಾವಿಗೆ ಹೋಗುವಾಗ ಏನೇನು ಮಾಡಿದ್ದೀವಿ, ವಿಮಾನ ಒಳಗೆ ನಮಗೆ ಯಾವ್ಯಾವ ರೀತಿ ಆಗದ, ಅದೇ ರೀತಿ ಎಲ್ಲ ನಿಮ್ಗೆ ತೋರಿಸ್ತೀವಿ ನೆಕ್ಸ್ಟ್ ವಿಡಿಯೋ ಒಳಗೆ. ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಭಾಳಷ್ಟು ಧನ್ಯವಾದ ನೋಡಿ.